ನಮಸ್ಕಾರ. ಒಂದು ವಿಶೇಷ ಸಂದರ್ಭ, ಒಬ್ಬ ವಿಶೇಷ ಅತಿಥಿ ಜೊತೆ ನಾನು ಕೂತ್ಕೊಂಡಿದ್ದೇನೆ. ಕಾವೇರಿ ವಿಷಯ ಇಡೀ ರಾಜ್ಯದಲ್ಲಿ ಬೆಂಕಿ ಹೊತ್ತಿಸಿದೆ. ಜುಡಿಷಿಯರಿ ವರ್ಸಸ್ ಲೆಜಿಸ್ಲೇಚರ್ ಅನ್ನೋ ಥರದ ಒಂದು ಸಂಘರ್ಷ ಶುರುವಾಗಿದೆ. ಆ ಸಂಘರ್ಷಕ್ಕೆ ದಾರಿ ಮಾಡಿಕೊಡುವಂತಹ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ಪಕ್ಷಗಳ ನಡುವೆ, ಅಫ್ಕೋರ್ಸ್ JDS ಕೂಡ ಸೇರಿದಂತೆ ಎಲ್ಲ ಪಕ್ಷಗಳ ಮಧ್ಯೆ ಒಂದು ರೀತಿಯ ಮೇಲಾಟದ ಗೇಮ್ ಶುರುವಾಗಿದೆ. ಯಾರಿಗೆ ಕ್ರೆಡಿಟ್ ಹೋಗಬೇಕು, ಯಾರು ಈ ಎಲ್ಲ ಗೊಂದಲಗಳ ಗೂಬೆಯನ್ನು ಹೊತ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಪೊಲಿಟಿಕಲ್ ರೇಸ್ ಶುರುವಾಗಿದೆ. ಭಾರತೀಯ ಜನತಾ ಪಕ್ಷದವರು ಸರ್ವಪಕ್ಷ ಸಭೆಯನ್ನು ಬಹಿಷ್ಕಾರ ಮಾಡ್ತಾರೆ. ಬಹಿಷ್ಕಾರ ಮಾಡ್ತಿದ್ದಂಗೆ ಅದು ಸಡನ್ಲಿ ದಿ ಬಿಕಮ್ ವಿಲನ್ಸ್. ಅಫ್ಕೋರ್ಸ್ ದೇ ಆಟ್ ಟು ಹ್ಯಾವ್ ಬಿಕಮ್ ವಿಲನ್ಸ್. ಆ ಥರದ ಒಂದು ಸಂದರ್ಭ ಸೃಷ್ಟಿಯಾಗುತ್ತೆ. ಎಲ್ಲ ಪಕ್ಷಗಳು ಒಟ್ಟಿಗೆ ಇರಬೇಕು, ಒಂದು ಧ್ವನಿಯಲ್ಲಿ ಮಾತಾಡಬೇಕು. ರಾಜ್ಯದ ನೆಲ ಜಲದ ವಿಷಯ ಬಂದಾಗ ತಮಿಳುನಾಡಿನ ರಾಜಕಾರಣಿಗಳು ಹೇಗೆ ಬಿಹೇವ್ ಮಾಡ್ತಾರೋ ಆ ರೀತಿ ನಮ್ಮ ನಾಯಕರುಗಳು ಕೂಡ ಬಿಹೇವ್ ಮಾಡಬೇಕು ಅನ್ನೋ ಥರದ ಒಂದು ಲೀಸ್ಟ್ ಎಕ್ಸ್ಪೆಕ್ಟೇಷನ್ ನಮ್ಮ ಕನ್ನಡಿಗರದು ಅಷ್ಟಾರು ಕನಿಷ್ಠ ನಿರೀಕ್ಷೆ ಇರುತ್ತೆ. ಅದನ್ನು ಕೂಡ ಇವರು ಈಡೇರಿಸ್ತಿಲ್ಲಲ್ಲ ಅನ್ನೋ ಬೇಸರ ಇದ್ದೇ ಇದೆ. ಅಧಿವೇಶನ ಶುರುವಾಗಿದೆ. ಅಧಿವೇಶನದಲ್ಲಿ ತಗೊಳ್ಳುವಂತಹ ನಿರ್ಣಯವನ್ನ ಸುಪ್ರೀಂ ಕೋರ್ಟ್ ಹೇಗೆ ಪರಿಗಣನೆ ಮಾಡುತ್ತೆ, ವಿಲ್ ಇಟ್ ಬಿ ಅಗೈನ್ ಎ ಚಾಲೆಂಜ್ ಟು ದ ಫೆಡರಲ್ ಸ್ಟ್ರಕ್ಚರ್ ಆಫ್ ದಿ ನೇಷನ್ ಅನ್ನೋ ಥರದ ಚರ್ಚೆ ಇದೆ. ನಾ ಇಷ್ಟೆಲ್ಲ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ, ಇವತ್ತು ನಮ್ಮ ಜೊತೆ ಇರುವಂತಹ ವಿಶೇಷ ಅತಿಥಿ ಎಲ್ಲ ವಿಷಯಗಳ ಬಗ್ಗೆನೂ ತುಂಬಾ ಬಿಡುಬೀಸಾಗಿ ಮಾತಾಡುವಂಥವರು. ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಡದಿದ್ದಾಗ ಪಕ್ಷಕ್ಕೆ ಸಡ್ಡು ಹೊಡೆದು ನಿಂತು MLC ಎಲೆಕ್ಷನ್ನ ಗೆದ್ದು ಬಂದಂಥವರು. ವಾಜಪೇಯಿಯವರ ಸರ್ಕಾರದಲ್ಲಿ ಯಡಿಯೂರಪ್ಪನವರಿಂದ ಹಿಡಿದು ಜಗದೀಶ್ ಶೆಟ್ಟರು, ಸದಾನಂದ ಗೌಡರು ಯಾರು ಇನ್ನೂ ಅಧಿಕಾರವನ್ನೇ ಅನುಭವಿಸದಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ವಾಜಪೇಯಿಯವರ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು, ಮಂತ್ರಿಯಾಗಿ ದೇಶನ ಕಾಲಿಗೆ ಚಕ್ರ ಕಟ್ಕೊಂಡ ಹಾಗೆ ಇಡೀ ದೇಶವನ್ನು ಸುತ್ತಿದವರು, ಹೆಸರು ಮಾಡಿದವರು, ನಮ್ಮ ಕರ್ನಾಟಕದವರು ಅಂತ ನಮಗೆ ಹೆಮ್ಮೆ ತಂದುಕೊಟ್ಟವರು. ಬಿಜಾಪುರದಲ್ಲಿ ಒಂದು ರೀತಿಯ ಉಗ್ರ ಸ್ವರೂಪಿ ರಾಜಕಾರಣಿ ಅಂತಾನೆ ಹೆಸರು ಮಾಡಿರೋರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಈಗ ಸದ್ಯಕ್ಕೆ ಪಕ್ಷೇತರರಾಗಿದ್ದಾರೆ, ಪಕ್ಷೇತರ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಬಟ್ ಭಾರತೀಯ ಜನತಾ ಪಕ್ಷದ ಬಾಗಿಲಿಂದ ತುಂಬ ದೂರ ಇಲ್ಲ. ಭಾರತೀಯ ಜನತಾ ಪಕ್ಷದ ಒಳಗಡೆ ಅವ್ರನ್ನ ಕರ್ಕೊಳ್ಳಿಕ್ಕೆ ವ್ಯವಸ್ಥೆ ನಡೀತಾ ಇದೆ. ಹೋಗಲಿಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿದ್ಧವಾಗಿದ್ದಾರೆ. ಬಟ್ ತೆರೆಮರೆಯಲ್ಲಿ ಒಂದಿಷ್ಟು ಆಟಗಳು ರಾಜಕಾರಣದಲ್ಲಿ ನಡೀತಾ ಇರ್ತವೆ. ಭಾರತೀಯ ಜನತಾ ಪಕ್ಷದ ಇವತ್ತಿನ ಸ್ಥಿತಿ, ನರೇಂದ್ರ ಮೋದಿಯವರು ನಡ್ಕೊಳ್ತಿರುವಂತಹ ರೀತಿ, ರಾಜ್ಯದ ಕಾವೇರಿ ಸಮಸ್ಯೆ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಹೋರಾಟದ ಕತೆ, ಇವಿಷ್ಟು ನನ್ನ ಇವತ್ತಿನ ಸಂದರ್ಶನದ ಹೂರಣ ಅಂತ ಅನ್ಕೊಂಡಿದ್ದೀನಿ. ಯತ್ನಾಳ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ದಿ ಶೋ. ನಾನಾಗಲೇ ಹೇಳಿದೆ, ಬಹುಶಃ ಈ 90ರಲ್ಲಿ BJP 91ರಲ್ಲಿ BJPಯ ನಾಗಾಲೋಟ ಶುರುವಾಯಿತು. ಅಶೋಕ್, ಸುರೇಶ್ ಕುಮಾರ್ ಈ ಥರದ ಯಂಗ್ ಲೀಡರ್ಗಳ ಸಾಲಿನಲ್ಲಿ ತಾವು ಬಂದ್ರಿ. ಒಂದು ಫ್ರೆಶ್ನೆಸ್ ಇತ್ತು, ಒಂದು ಹೊಸ ನಿರೀಕ್ಷೆ ಹುಟ್ಟಿದಂಥ ನಾಯಕರ ಸಾಲುಗಳಲ್ಲಿ ತಾವು ಇದ್ರಿ. ತುಂಬ ಬೇಗ ಉತ್ತುಂಗಕ್ಕೆ ಹೋದ್ರಿ. ಆಮೇಲೆ ಇದ್ದಕ್ಕಿದ್ದಂಗೆ ತೆರೆಮರೆಗೆ ಸೇರ್ಕೊಂಡ್ಬಿಟ್ರಿ 10 ವರ್ಷ. ಮತ್ತೆ ಈಗ ನಿಮ್ಮದೇ ಪಕ್ಷಕ್ಕೆ ಸಡ್ಡು ಹೊಡೆದು ನಿಂತು ಗೆದ್ದು ಬಂದು ಮತ್ತೆ ಹೆಸರು ಮಾಡಿದಿರಿ, ಮತ್ತೆ ಸುದ್ದಿಯಲ್ಲಿದ್ದೀರಿ. ಭಾರತೀಯ ಜನತಾ ಪಕ್ಷನ ಸೇರ್ತಿರೋ ಬಿಡ್ತಿರೋ ಆಮೇಲೆ ನಾನು ಕೇಳ್ತೇನೆ. ಬಟ್ ನಾನು ಪ್ರಾರಂಭ ಮಾಡಿದ್ದು ಕಾವೇರಿ ಇಶ್ಯೂಯಿಂದ, ಅಧಿವೇಶನದ ಇಶ್ಯೂಯಿಂದ. ಹಾಗಾಗಿ ಅದರಿಂದನೇ ನಮ್ಮ ಮಾತುಕತೆ ಶುರು ಮಾಡಬಹುದು ಅಂತ ಅನ್ಸುತ್ತೆ. ಕಾವೇರಿ ವಿಚಾರದಲ್ಲಿ ರಾಜಕೀಯ ನಡೀತಾ ಇದೆ. ಈ ರಾಜಕೀಯದಲ್ಲಿ ಭಾರತೀಯ ಜನತಾ ಪಕ್ಷ ಕೂಡ ಭಾಗಿಯಾಗಿದೆ. ಸಿದ್ದರಾಮಯ್ಯನವರ ಎಡವಟ್ಟುಗಳನ್ನು ನಾವು ಮುದ್ದಕ್ಕೂ ಮಾತಾಡ್ತಾನೆ ಬರ್ತಾ ಇದ್ದೀವಿ. ದ ಇಶ್ಯೂ ವಾಸ್ ನಾಟ್ ಹ್ಯಾಂಡಲ್ಡ್ ವೆಲ್ ಬೈ ಅವರ್ ಚೀಫ್ ಮಿನಿಸ್ಟರ್. ಬಟ್ ಭಾರತೀಯ ಜನತಾ ಪಕ್ಷ ಇದನ್ನು ತನ್ನ ಅನುಕೂಲಕ್ಕೆ ಬಳಸ್ಕೋಬೋದಾಗಿತ್ತು. ರಾಜ್ಯದ ಹಿತ ಕಾಯೋದು ಒಂದು ಕಡೆ, ರಾಜ್ಯದ ಹಿತ ಕಾಯೋದ್ರ ಜೊತೆಗೆ ತನ್ನ ಅನುಕೂಲಕ್ಕೂ ಬಳಸ್ಕೋಬೋದಾಗಿತ್ತು. ಬಟ್ ಎಡವು ಬಿಡ್ತು ಅಂತ ನನಗನ್ಸುತ್ತೆ. ತಮಗೆ ನಿಜವಾಗಿಯೂ ಯಾಕೆ ಈ ರೀತಿ ಒಂದು ಕಾವೇರಿ ವಿಚಾರದಲ್ಲಿ ಈ ಬಹಿಷ್ಕಾರ ಹಾಕುವಂಥದ್ರ ನಿರ್ಣಯ ಬಹುಶಃ ಕರ್ನಾಟಕದ ಜನರಿಗೆ ನೋವಾಗಿದೆ. ಅದನ್ನ ಬೇರೆ ಸಂದರ್ಭಗಳಲ್ಲೇ ಮಾಡಿದ್ರೆ ಬೇರೆ, ಕೃಷ್ಣ ಮತ್ತು ಕಾವೇರಿ ವಿಚಾರ ಬಂದಾಗ ಮಾತ್ರ ಕರ್ನಾಟಕ ಒಂದಾಗಿನೇ ನಾವು ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ಸತತವಾಗಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು ಜೊತೆಗೆ ನಿರಂತರವಾಗಿ ನದಿಗಳ ವ್ಯಾಜ್ಯ ನಮ್ಮದು ಇದ್ದೇ ಇದೆ. ಅವರೆಲ್ಲ ಒಕ್ಕಟ್ಟಾಗ್ತಾರೆ. ಎಲ್ಲ ಪಕ್ಷ ಭೇದ ಮರೆತು ಯಾವ ರೀತಿ ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ಅವರೇನು ಒಂದು ಏಕತೆ ತೋರಿಸ್ತಾರೆ. ಈ ಒಂದು ಘಟನೆಯಿಂದ, ನಿನ್ನೆ BJP ನಡ್ಕೊಂಡಂಥ ಘಟನೆಯಿಂದ ಒಂದು ರೀತಿ ತಪ್ಪು ಸಂದೇಶ ಅಂತೂ ಹೋಗಿದೆ.
ಯಾವುದೇ ಸ್ಥಿತಿಯಲ್ಲಿಯೂ ಸಹಿತ ನಮ್ಮ ಭಾವನೆಗಳನ್ನ ಸರ್ವಪಕ್ಷದ ಸಭೆಯಲ್ಲಿ ಹೇಳಬೇಕು. ಎಲ್ಲಾನು ನಾವು ಹೇಳಿದ್ದ ಸಲಹೆಗಳನ್ನು ಎಲ್ಲಾನು ಸ್ವೀಕಾರ ಮಾಡ್ತಾರ. ಬಿಜೆಪಿ ಸರ್ಕಾರನೇ ರಾಜ್ಯದಾಗಿದ್ರು ಎಲ್ಲಾನು ಸ್ವೀಕಾರ ಮಾಡ್ಲಿಕ್ಕೂ ಆಗ್ಲಿಕ್ಕಿಲ್ಲ. ಯಾವ್ಯಾವ ಒತ್ತಡ ಇರ್ಬೋದು, ಯಾವ್ಯಾವ ಕಾನೂನಿನ ತಜ್ಞರ ಸಲಹೆ ತಗೊಂಡಿರ್ತಾರೆ. ನಾವು ಏನೋ ಒಂದು ಭಾವನಾತ್ಮಕವಾಗಿ ನಾವು ಒಂದು ನಿರ್ಣಯವನ್ನು ಮಾಡಿರ್ತೇವೆ, ಆದ್ರೆ ಕಾನೂನಾತ್ಮಕವಾಗಿ ದೇಶದ ಸುಪ್ರೀಂ ಕೋರ್ಟ್ಗೂ ಮಾನ್ಯತೆ ಕೊಡಬೇಕು ಅನ್ನೋಂಥದ್ದು ಇರ್ಬೋದು. ಇನ್ನೊಂದು ವಿಚಾರ, ಮೊನ್ನೆ ಪ್ರಮೋದ್ ಮಧ್ವರಾಜ್ ಅವರು ಅಲ್ಲಿ ಕೂತ್ಕೊಂಡು ಎಲ್ಲಿ ಕಾವೇರಿ, ಎಲ್ಲಿ ಕಲಬುರಗಿ, ಎಲ್ಲಿ ಮಧ್ವರಾಜು, ಅಂದ್ರೆ ತಮಗೆ ಕಾವೇರಿಗೆ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕಲಬುರಗಿಯಲ್ಲಿ ಕೂತ್ಕೊಂಡು ಮಾತಾಡಿದ್ರಲ್ಲ. ನನಗದು ಬಹಳ ರಿಲೆವೆಂಟ್ ಪ್ರಶ್ನೆ ಅಂತ ಯಾಕೆ ಅನ್ನಿಸ್ತಿದೆ ಅಂದ್ರೆ, ತಾವು ಅದೇ ಭಾಗದವರು, ಬಿಜಾಪುರದವರು, ಅಲ್ಲಿ ಕೂತ್ಕೊಂಡ ತಮಗೆ ಕೃಷ್ಣ ಮುಖ್ಯ ಆದಷ್ಟು ಕಾವೇರಿನೂ ಮುಖ್ಯ ಆಗತ್ತೆ ಅಂತ ನಾನು ಅನ್ಕೊಂಡಿನಿ. ಆಗತ್ತೆ ಇಲ್ವಾ? ಕೃಷ್ಣಾನು ನಮ್ಗೆ ಅಷ್ಟೇ, ಕಾವೇರಿನೂ ಅಷ್ಟೇ. ಎಲ್ಲರೂ ನಾವು ರಾಜಕಾರಣಿಗಳು ನಮ್ಮ ವಿಧಾನಸಭೆಯಲ್ಲಿ, ಲೋಕಸಭೆಯಲ್ಲಿ ಮಾತಾಡುವಾಗ ಕೃಷ್ಣ ಕಾವೇರಿ ಅಂದ್ರೆ ಕರ್ನಾಟಕದ ಎರಡು ಕಣ್ಣಿದ್ದಂಗೆ ನಾವು ಮಾತಾಡ್ತೀವಿ. ಅದರಲ್ಲಿ ಜವಾಬ್ದಾರಿ ಇದ್ದೋದ್ರಂತರೂ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದಾರೆ. ತಾವು ಜವಾಬ್ದಾರಿಯುತ ಮಂತ್ರಿಯಾಗಿದ್ದವರು, ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದರು. ಹಾಗಾಗಿ ಆ ಅನುಭವದ ಹಿನ್ನೆಲೆಯಲ್ಲಿ ಇವತ್ತಿನ ಪರಿಸ್ಥಿತಿಯನ್ನು ನೋಡೋದಾದ್ರೆ, ಇವತ್ತು ಜುಡಿಷಿಯರಿ ವರ್ಸಸ್ ಲೆಜಿಸ್ಲೇಚರ್ ಅನ್ನೋ ಥರದ ಒಂದು ಸಂಘರ್ಷದ ಸಂದರ್ಭ ಬಂದಿದೆ. ಕರ್ನಾಟಕ ಒಕ್ಕೂಟ ವ್ಯವಸ್ಥೆಯನ್ನು ಧಿಕ್ಕರಿಸಿ ಹೊರಗಡೆ ಬಂದ್ಬಿಡ್ಬೇಕು ಅನ್ನೋ ಥರದ ಕೂಗು ಕೇಳ್ತಿದೆ. ಇದು ಆಲ್ ರೈಟ್? ಇದೆಲ್ಲ ಸರಿ ಅಲ್ರಿ. ನಾವು ಎಲ್ಲರಿಗೂ ನೋವಾಗಿರ್ತದೆ, ಏನೋ ಒಂದು ಆವೇಶದಲ್ಲಿ ನಾವು ಏನೋ ಯಾರೋ ಕೆಲವೊಂದು ಈ ಬುದ್ಧಿಜೀವಿಗಳು ಅನ್ನೋಂಥವ್ರು ಕರ್ನಾಟಕನೇ ಒಂದು ದೇಶ ಮಾಡ್ತೀವಿ ಅನ್ನೋಂಥ ಮೂರ್ಖತನದ ಹೇಳಿಕೆ ಕೊಡ್ತಾ ಇದ್ದಾರೆ. ಇವೆಲ್ಲ ನಾವು ಈ ಒಂದು ಸಮಸ್ಯೆಗೆ ಅದು ಪರಿಹಾರ ಅಲ್ಲ. ಸಂದರ್ಭ ಬಂದಾಗ ಪ್ರಧಾನಮಂತ್ರಿಗಳು ಯಾವ್ಯಾವ ಅನೇಕ ಸಂದರ್ಭಗಳಲ್ಲಿ, ಅಟಲ್ ಬಿಹಾರಿ ವಾಜಪೇಯಿ ಇದೇ ಸಮಸ್ಯೆ ಬಂದಾಗ ನನ್ನ ಒಂದು ಸಲಹೆ ಏನಂದ್ರೆ, ಇವತ್ತು ವಾಜಪೇಯಿ ಕಂಡಂತ ನದಿ ಜೋಡಣೆ ಅದನ್ನ ಮೋದಿಯವರು ಏನು ಪ್ರಧಾನಮಂತ್ರಿಗಳಾದ್ಮೇಲೆ ಬಿಜೆಪಿಯವರು ಚರ್ಚೆ ಮಾಡೋದು ಬಿಟ್ಟಿದ್ದಾರೆ. ವಾಜಪೇಯಿ ಇದ್ದಾಗ ಅದು ಸತತವಾಗಿ ನದಿಗಳ ಜೋಡಣೆ ಬಗ್ಗೆ ಒಂದು ವಿಷನ್ ಇತ್ತು, ಒಂದು ಟಾಸ್ಕ್ ಫೋರ್ಸ್ ಮಾಡಿದ್ರು. ಸುರೇಶ್ ಪ್ರಭು ಏನು ರೈಲ್ವೆ ಮಂತ್ರಿಗಳದಾರ, ಅವ್ರ ನೇತೃತ್ವದಲ್ಲಿ ಒಂದು ವರದಿ ಕೊಟ್ಟಿದ್ರು. ಸುಮಾರು 5.5 ಲಕ್ಷ ಕೋಟಿ ರೂಪಾಯಿಯಷ್ಟು ಬಹಳ ದೊಡ್ಡ ಯೋಜನೆಯನ್ನ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ನಿರ್ಣಯ ಮಾಡಿದ್ರು. ನದಿಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕಾದ್ರೆ ನಾವು ನದಿ ಜೋಡಣೆ ಮಾಡೋದು ಅನಿವಾರ್ಯ. ಒಂದು ಲಾಂಗ್ ಟರ್ಮ್ ವಿಷನ್ ಬೇಕಾಗ್ತದೆ. ಈಗ ಆಂಧ್ರದಲ್ಲಿನೂ ನದಿ ಜೋಡಣೆ ಮಾಡಿದ್ದಾರೆ. ಗುಜರಾತ್ನಲ್ಲಿ ಇದೆ, ಮೋದಿಯವರೇ ಮುಖ್ಯಮಂತ್ರಿಗಳಿದ್ದಾಗ ಅಲ್ಲಿನೂ ನದಿ ಜೋಡಣೆ ಮಾಡಿ ಪೂರ್ತಿ ಒಣಗಿ ಹೋದಂತ ನದಿಯನ್ನ ಇವತ್ತು ಜೀವಂತ. ಬಿಜೆಪಿಯವರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದ್ರೆ, ನಮ್ಮ ರಾಜ್ಯ ಬಿಜೆಪಿಯವರು ಇನ್ನೊಂದು ಕೆಲಸ ಮಾಡ್ತಾರೆ. ಪ್ರಧಾನಮಂತ್ರಿ ಅವರಿಗೆ, ಮೋದಿ ಅವರಿಗೆ ಕಾವೇರಿ ವಿಷಯದಲ್ಲಿ ಏನು ಪಾತ್ರನೇ ಇಲ್ಲ, ಅವ್ರ ಮಧ್ಯಸ್ಥಿಕೆ ವಹಿಸಕ್ಕಾಗೋದಿಲ್ಲ, ಯಾಕೆ ಪ್ರಧಾನಮಂತ್ರಿಗಳನ್ನ ಎಳೆದು ತರ್ತೀರಿ ಈ ವಿಷಯಕ್ಕೆ ಅಂತ ಹೇಳ್ತೀರಿ. ಡಿ ಯು ಅಗ್ರಿ? ಯಾವಾಗಲೂ ಮನೆ ಯಜಮಾನರು ಒಮ್ಮೊಮ್ಮೆ ಕಷ್ಟ ಬಂದಾಗ ಯಜಮಾನ್ರ ಹತ್ರ ಹೇಳ್ಬೇಕಾಗ್ತದೆ. ನಮ್ಮ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಪಂಚಾಯತಿ ಮಾಡಿ, ಆಯ್ತಪ್ಪ ಸರಿ ತಪ್ಪು ಅಂತ ಆಗಿದೆ, ಅನ್ಯಾಯ ಆಗಿದೆ ಅಂತೇಳಿ ಎಲ್ಲದಕ್ಕೂ ನಾವು ಹೋಗ್ತೀವಿ ಮತ್ತೊಂದು ವಿಷಯಕ್ಕೆ. ಆದ್ರೆ ಇದ್ರ ಬಗ್ಗೆನೂ ಅವರು ಒಂದು ನಿಯೋಗ ತಗೊಂಡು ಹೋಗಿ ಎಲ್ಲಾ ಲೋಕಸಭಾ ಸದಸ್ಯರು, ಯಾಕಂದ್ರೆ ಕರ್ನಾಟಕ ಭಾರತೀಯ ಜನತಾ ಪಾರ್ಟಿಗೆ ದಕ್ಷಿಣ ಭಾರತದಲ್ಲಿ ಒಂದು ದೊಡ್ಡ ಆಶೀರ್ವಾದವನ್ನು ಯಾವಾಗಲೂ ಮಾಡ್ಕೊತ ಬಂದಿದೆ. ಈ ರಾಜ್ಯದ ಹಿತ ಕಾಪಾಡೋದು ಅಂತದ್ದು ಕರ್ತವ್ಯನೂ ಆಗ್ತದೆ. ಪ್ರಧಾನಮಂತ್ರಿಗಳು ಯಾವ ಸಂದರ್ಭದಲ್ಲಿ ಇದರಲ್ಲಿ ಮಧ್ಯಸ್ಥಿಕೆ ತಗೋಬೇಕು ಬೇಡ ಅನ್ನೋಂಥದ್ದು ಸೂಕ್ತ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ತಗೋತಾರೆ. ಅವರು ಪ್ರಧಾನಮಂತ್ರಿಗಳಾದ್ಮೇಲೆ ಇಡೀ ದೇಶದ ಬಗ್ಗೆ ಅವರಿಗೆ ನ್ಯಾಯವನ್ನು ಕೊಡಬೇಕನ್ನೋಂಥದ್ದು ಇರ್ತದೆ. ಅವ್ರಿಗೇನು ಕರ್ನಾಟಕ ಬಗ್ಗೆಯನ್ನು ಒಂದು ರೀತಿ ತಮಿಳುನಾಡಿನ ಬಗ್ಗೆ ವಿಶೇಷ ಮಮತೆ ಏನು ಇರುವುದೇ ಇಲ್ಲ. ಪ್ರಧಾನಮಂತ್ರಿಯವರ ಮುಂದೆ ಹೋಗಬೇಕಿತ್ತು, ಬಹುಶಃ ಲೀಡರ್ಶಿಪ್ ಅನ್ನ ಯಡಿಯೂರಪ್ಪನವರೇ ತಗೋಬೇಕಿತ್ತು, ಭಾರತೀಯ ಜನತಾ ಪಕ್ಷ ಯಡಿಯೂರಪ್ಪನವರು, ಅನಂತಕುಮಾರ್ ಅವರು. ಯಾಕೋ ಮೋದಿ ಹೆಸರು ಹೇಳ್ತಿದ್ದಂಗೆ ಒಂದ್ ಸ್ವಲ್ಪ ಸೆನ್ಸಿಟಿವ್ ಆಗ್ಬಿಡ್ತಾರೆ ಬಿಜೆಪಿಯವರು. ಅಯ್ಯೋ ಅವ್ರ ಪಾತ್ರ ಇಲ್ಲ ಅಂತಾರೆ. ವಿ ನೀಡ್ ನಾಟ್ ಹ್ಯಾವ್ ಟು ಪ್ರೊಟೆಕ್ಟ್ ಮೋದಿ. ನಾವು ಈ ಸಂದರ್ಭದಲ್ಲಿ ಯತ್ನಾಳ್ ಅವರು ಏನೋ ಬಿಜೆಪಿಯ ಈ ತರದ ನಡವಳಿಕೆಗಳ ಬಗ್ಗೆ ನೇರವಾಗಿ ಮಾತಾಡ್ತಾನೆ ಬಿಜೆಪಿಯನ್ನು ಸೇರುವ ಹೊಸ್ತಲಲ್ಲೂ ಇದ್ದಾರೆ. ಸೊ ಹೌ ವಿಲ್ ಈ ಗೆಟ್ ಇನ್ ದೇರ್? ಅದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ವಿರಾಮ.